ದೇಹ ಮತ್ತು ಮನಸ್ಸು ಎರಡೂ ಒಂದು ಅವಿನಾಭಾವ ಸಂಬಂಧದಲ್ಲಿದೆ. ಇವೆರಡು ಅವಿಭಾಜ್ಯ ಅಂಗಗಳು. ಅಂದರೆ ದೇಹ ಬಿಟ್ಟು ಮನಸ್ಸಿಲ್ಲ, ಮನಸ್ಸು ಬಿಟ್ಟು ದೇಹ ಇಲ್ಲ. ಉದಾಹರಣೆಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ, ದೇಹದಲ್ಲಿ ಏನಾದರೂ ಒಂದು ಕಾಯಿಲೆ ಆಗಿದೆ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಕಾಯಿಲೆಗಳು ಅದನ್ನು ಉಲ್ಬಣಗೊಳಿಸ್ತವೆ. ಈಗ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಕರಿತೀವಿ. ಅಂದರೆ ಮನೋದೈಹಿಕ ಸಂಬಂಧ ಒಂದು ನಾವು ಏರ್ಪಡಿಸ್ತಾ ಹೋದಾಗ ದೇಹದಲ್ಲಿ ಎಲ್ಲೋ ಒಂದು ಸಣ್ಣ ಕೆಮ್ಮಿರುತ್ತೆ. ಆ ಕೆಮ್ಮು ಸ್ಟ್ರೆಸ್ ಜಾಸ್ತಿ ಆದಾಗ ಅಥವಾ ತುಂಬ ಒತ್ತಡ ಜಾಸ್ತಿ ಆದಾಗ ಅದು ಸೈಕೋಸೊಮ್ಯಾಟಿಕ್ ಆಗಿ ಆಸ್ತಮಾ ಆಗಿ ತಿರುಗಬಹುದು. ಬ್ರಾಂಕಿಯಲ್ ಆಸ್ತಮಾ ಅಂತ ನಾವು ಅದನ್ನು ಕರಿತೀವಿ. ಹಾಗೆ ಒಂದು ತಲೆ ಬೇನೆ ಅಥವಾ ಶೂಲ ಏನು ಕರಿತೀವಿ, ಸಣ್ಣ ಹೆಡ್ಡೇಕು ಜಾಸ್ತಿ ಸ್ಟ್ರೆಸ್ ಆದಾಗ ಮೈಗ್ರೇನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಹಲವಾರು ರೀತಿಯ ದೇಹದಲ್ಲಿರುವಂತಹ ಕಾಯಿಲೆಗಳು ಮನಸ್ಸಿನಲ್ಲಾಗುವಂತಹ ಒತ್ತಡದಿಂದ ಜಾಸ್ತಿಯಾಗಿ ಅದು ಸೈಕೋಸೊಮ್ಯಾಟಿಕ್ ಆಗುತ್ತೆ. ಹಾಗಾಗಿ ಮನಸ್ಸು ಹಾಗೂ ದೇಹಕ್ಕೆ ಈ ಥರ ಸಂಬಂಧ ಇದೆ. ಇವಾಗ ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಇದೆಲ್ಲನೂ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತಲೇ, ಮನೋದೈಹಿಕ ಕಾಯಿಲೆಗಳು ಅಂತಲೇ ನಾವು ಆಗಲೇ ಅದನ್ನು ವರ್ಗೀಕರಿಸ್ಬಿಟ್ಟಿದ್ದೀವಿ. ಹಾಗೆ ನಕಾರಾತ್ಮಕ ಭಾವನೆಗಳು, ನನಗಾಗೋದೇ ಇಲ್ಲ, ನನ್ನ ಕಾಯಿಲೆ ವಾಸಿನೇ ಆಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಯಾವಾಗ ಒಬ್ಬ ಮನುಷ್ಯನಿಗೆ ಬರುತ್ತೆ, ಆಗ ರೋಗ ಲಕ್ಷಣಗಳು ಜಾಸ್ತಿ ಆಗ್ತಾ ಹೋಗಿ ಅಂದರೆ ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಒತ್ತಡದಿಂದ ಇದರಿಂದ ದೇಹದಲ್ಲಿರುವಂತಹ ಕಾಯಿಲೆ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ.